ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಗೈಸ್, ಇವತ್ತಿನ ಪಂಜಾಬ್ ಕಿಂಗ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ ನ ಪ್ರಿವ್ಯೂ ಮತ್ತು ಪ್ರೊಡಿಕ್ಷನ್ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿ. ಬನ್ನಿ ಗೈಸ್, ಇವತ್ತಿನ ಪಂಜಾಬ್ ಕಿಂಗ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ ನಡೀತಾರಂತದ್ದು ಧರ್ಮಶಾಲಾ ಸ್ಟೇಡಿಯಂ ನ ಪಿಚ್ ರಿಪೋರ್ಟ್ ನ ನೋಡೋದಾದ್ರೆ, ಧರ್ಮಶಾಲಾ ಸ್ಟೇಡಿಯಂ ನಲ್ಲಿ ಬ್ಯಾಟಿಂಗ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಸೆಕೆಂಡ್ ಇನ್ನಿಂಗ್ಸ್ ಡ್ಯೂ ಬೀಳೋದ್ರಿಂದ ಟಾಸ್ ಗೆದ್ದಂತ ಟೀಮ್ ಚೇಸಿಂಗ್ ತಗೊಳ್ಳುತ್ತೆ. ಚೇಸಿಂಗ್ ತಗೊಂಡ ನಂತರ ಬ್ಯಾಟಿಂಗ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಸ್ಪಿನ್ನರ್ಸ್ ಗೆ ಅಷ್ಟಾಗಿ ಹೇಳ್ಕೊಳ್ಳೋ ರೀತಿ ಹೆಲ್ಪ್ ಆಗಲ್ಲ. ಸ್ಪಿನ್ನರ್ಸ್ ಮಿಸ್ಟ್ರಿ ಇದ್ರೆ ಒಂದ್ ಸ್ವಲ್ಪ ಹೆಲ್ಪ್ ಆಗ್ಬೋದು, ಮಾಮೂಲಿ ಸ್ಪಿನ್ನರ್ಸ್ ಗಳಿಗೆಲ್ಲ ಅಷ್ಟಾಗಿ ಇಲ್ಲಿ ಹೆಲ್ಪ್ ಆಗಲ್ಲ. ಲಾಸ್ಟ್ ಮ್ಯಾಚ್ ನೋಡಿರ್ಬೋದು, ಶ್ರೇಯಸ್ ಅಯ್ಯರ್ ಅವರು ಹೆಲ್ಪ್ ಆಗ್ತಾ ಇಲ್ಲ ಚಹಲ್ ಅವ್ರಿಗೆ ಅನ್ಬಿಟ್ಟು ಅವ್ರ ಕೈಲಿ ಬೌಲಿಂಗ್ ಗೆ ಹಾಕಿಸ್ಲಿಲ್ಲ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಪೇಸರ್ಸ್ ಗೆ ಸ್ಟಾರ್ಟಿಂಗ್ ಅಲ್ಲಿ ಬಾಲ್ ಒಂದ್ ಸ್ವಲ್ಪ ಸ್ವಿಂಗ್ ಆಗುತ್ತೆ. ಪವರ್ ಪ್ಲೇಲಿ ಪೇಸರ್ಸ್ ಚೆನ್ನಾಗಿ ಬೌಲಿಂಗ್ ನ ಮಾಡಬಹುದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಅದರಿಂದ ಇಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಪೇಸರ್ಸ್ಗೆ. ಪೇಸರ್ಸ್ ಬೌಲಿಂಗ್ ನ ಚೆನ್ನಾಗಿ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಹೆಡ್ ಟು ಹೆಡ್ ನೋಡೋದಾದ್ರೆ, ಎರಡು ಟೀಮ್ ನ ಹೆಡ್ ಟು ಹೆಡ್ ಎರಡು ತಂಡಗಳು 35 ಮ್ಯಾಚ್ ಆಡಿವೆ. 35 ಮ್ಯಾಚ್ ಅಲ್ಲಿ 18 ಮ್ಯಾಚ್ ಮುಂಬೈ ಗೆದ್ದಿದೆ, 17 ಮ್ಯಾಚ್ ಪಂಜಾಬ್ ಕಿಂಗ್ಸ್ ಗೆದ್ದಿದೆ. ಇವತ್ತೇನಾದ್ರು ಪಂಜಾಬ್ ಕಿಂಗ್ಸ್ ಅವರು ಗೆದ್ರು ಅಂದ್ರೆ 18-18 ಈಕ್ವಲ್ ಆಗುತ್ತೆ. ಪಂಜಾಬ್ ಕಿಂಗ್ಸ್ ಅವರು ಸೋತ್ರು ಅಂದ್ರೆ 19-17 ಆಗುತ್ತೆ. ಒಂಥರ ಮುಂಬೈ ಅವರು ಡಾಮಿನೇಟ್ ಮಾಡ್ದಂಗ ಆಗುತ್ತೆ. ನೋಡೋಣ, ಅದಕ್ಕೂ ಮುಂಚೆ ಇನ್ನು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಪಂಜಾಬ್ ಅವ್ರಿಗೆ ಇದು ಮಸ್ಟ್ ವಿನ್ ಗೇಮು. ಈ ಮ್ಯಾಚ್ ಪಂಜಾಬ್ ಅವ್ರು ಗೆಲ್ಲೇಬೇಕು. ಪ್ಲೇ ಆಫ್ ಸಿನಾರಿಯೋದಲ್ಲಿ ಟಾಪ್ 2 ಬೇಕು ಅಂದ್ರೆ ಒಂಥರ ಇವ್ರು ಈ ಮ್ಯಾಚ್ ಗೆಲ್ಬೇಕು, ಬೇರೆ ಟೀಮ್ಗಳು ಬೇರೆ ಮ್ಯಾಚ್ ಗಳನ್ನ ಸೋಲ್ಬೇಕು. ಆ ರೀತಿ ಪರಿಸ್ಥಿತಿ ಪಂಜಾಬ್ ಕಿಂಗ್ಸ್ ಬಂದ್ ಕುಂತಿದೆ. ಒಳ್ಳೆ ಈಸಿ ಆಗಿದ್ರು ಗುರು. ಆಫ್ ಸೀಸನ್ ಆಗೋ ತನಕ 7ರಲ್ಲಿ 6 ಮ್ಯಾಚ್ ಗೆದ್ದಿದ್ರು, 1 ಮ್ಯಾಚ್ ನೋ ರಿಸಲ್ಟ್ ಆಗಿತ್ತು. ಒಳ್ಳೆ ಈಸಿ ಆಗಿದ್ರು. ನೆಕ್ಸ್ಟ್ 4 ಮ್ಯಾಚ್ ನ ಸೋತು ಈಗ 11ರಲ್ಲಿ 6 ಗೆದ್ದಿದ್ದಾರೆ, 13 ಪಾಯಿಂಟ್ ಅಲ್ಲಿ ಇದ್ದಾರೆ. ಈಗ ಬೇರೆ ಟೀಮ್ ಗಳ ಮೇಲೆ ಪಂಜಾಬ್ ಕಿಂಗ್ಸ್ ನ ರಿಸಲ್ಟ್ ಡಿಪೆಂಡ್ ಆಗಿದೆ. ಬೇರೆ ಟೀಮ್ ಗಳು ಸೋತು ಇವ್ರು ಏನಾದ್ರು ಗೆದ್ರು ಅಂದ್ರೆ ಅವಾಗ ಇವ್ರಿಗೆ ಟಾಪ್ 2 ಫಿಕ್ಸ್ ಆಗುತ್ತೆ. ಇಲ್ಲಾಂದ್ರೆ 3-4 ಕ್ವಾಲಿಫೈ ಆಗೋ ಚಾನ್ಸಸ್ ಬರುತ್ತೆ. ಈ ಮ್ಯಾಚ್ ಸೋತ್ರು ಅಂದ್ರೆ ಅವ್ರು ಕ್ವಾಲಿಫೈ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಆಗೋಗುತ್ತೆ ಮತ್ತು 3-4ಗೂ ಕೂಡ ತುಂಬಾ ಹೋರಾಟ ಮಾಡ್ಬೇಕಾಗುತ್ತೆ. ಆ ರೀತಿ ಕಷ್ಟ ಬರುತ್ತೆ. ಕೀ ಪ್ಲೇಯರ್ ಟು ವಾಚ್ ಔಟ್ ಯಾರಾಗ್ಬೋದಪ್ಪ ಅಂದ್ರೆ, ಎರಡು ಟೀಮ್ ನಲ್ಲಿ ಕೀ ಪ್ಲೇಯರ್ ಟು ವಾಚ್ ಔಟ್ ಮುಂಬೈ ಕಡೆ ಇವತ್ತು ರೋಹಿತ್ ಶರ್ಮಾ ಅವರಿಂದ ಒಂದು ಸ್ಪೆಷಲ್ ನಾಕ್ ಬರುತ್ತೆ. ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡ್ತಾ ಇರೋ ಭುವಿ ಅವರಿಂದ ಒಂದು ಎಕ್ಸ್ಪೆಕ್ಟೆಡ್ ಟು ಅನ್ಎಕ್ಸ್ಪೆಕ್ಟೆಡ್ ಅನ್ನಂಗೆ ಒಂದು ಒಳ್ಳೆ ಡೆಲಿವರಿಗೆ ಔಟ್ ಆಗೋದ್ರು. ಈ ಮ್ಯಾಚು ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಪಂಜಾಬ್ ಕಿಂಗ್ಸ್ ಕಡೆ ಬಂದ್ರೆ, ಈ ಮ್ಯಾಚು ಪ್ರಭ್ಸಿಮ್ರನ್ ಸಿಂಗ್ ಅವರು ಚೆನ್ನಾಗಿ ಆಡ್ತಾರೆ. ಪ್ರಭ್ಸಿಮ್ರನ್ ಸಿಂಗ್ ಅವರು ಒಂದೊಳ್ಳೆ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಬೌಲಿಂಗ್ ಅಲ್ಲಿ ಬರೋದಾದ್ರೆ, ಬೌಲಿಂಗ್ ಅಲ್ಲಿ ಮುಂಬೈ ಇಂಡಿಯನ್ಸ್ ಕಡೆ ಧರ್ಮಶಾಲಾದಲ್ಲಿ ಪವರ್ ಪ್ಲೇಲಿ ಬೂಮ್ರಾ ಅವರು ಒಳ್ಳೆ ಬೌಲಿಂಗ್ ನ ಮಾಡ್ತಾರೆ. ಫಾಸ್ಟ್ ಬೌಲರ್ಸ್ ಗೆ ಹೆಲ್ಪ್ ಆಗೋದ್ರಿಂದ ಒಳ್ಳೆ ಬೌಲಿಂಗ್ ನ ಮಾಡ್ತಾರೆ ಅಂತ ಹೇಳ್ತೀನಿ ಬೂಮ್ರಾ ಅವರಂತೂ. ಇನ್ನು 3 ವಿಕೆಟ್ ಬಿದ್ದಿದೆ 11 ಮ್ಯಾಚ್ ಅಲ್ಲಿ. ಬಟ್ ಈ ಮ್ಯಾಚ್ ಅಲ್ಲಿ ಒಂದು ಸ್ಪೆಷಲ್ ಆಗಿ ಬೌಲಿಂಗ್ ನ ಮಾಡುತ್ತಾರೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಈ ಕಡೆ ಪಂಜಾಬ್ ಕಿಂಗ್ಸ್ ಕಡೆ ಯಾರಪ್ಪ ಬೌಲಿಂಗ್ ಚೆನ್ನಾಗಿ ಮಾಡುವ ಅಂದ್ರೆ, ಈ ಕಡೆ ಕೂಡ ಈ ಸಲ ಹೊಡ್ತಾ ತಿಂದಿರೋದು ಹರ್ಷದೀಪ್ ಸಿಂಗ್ ಅವರು ಈ ಮ್ಯಾಚ್ ಅಲ್ಲಿ ಚೆನ್ನಾಗಿ ಬೌಲಿಂಗ್ ನ ಮಾಡ್ತಾರೆ ಅಂತ ಹೇಳ್ತೀನಿ. ಹೊಡ್ತಾ ತಿಂದಿರು ಕೂಡ ಈ ಮ್ಯಾಚ್ ಅಲ್ಲಿ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಈ ಮ್ಯಾಚ್ ನಾನು ಪಂಜಾಬ್ ಕಿಂಗ್ಸ್ ಅವರು ಗೆದ್ದು ಅವ್ರ ಪ್ಲೇ ಆಫ್ ನ ಸಿನಾರಿಯೋದಲ್ಲಿ ಒಂದ್ ಸ್ವಲ್ಪ ಉಳ್ಕೊಂತಾರೆ, 3ನೇ ಸ್ಥಾನಕ್ಕೆ ಬರ್ತಾರೆ ಅಂತ ಹೇಳ್ತೀನಿ. ನಿಮ್ಮ ಪ್ರೆಡಿಕ್ಟ್ ಏನಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.